ಬಾಕ್ಸ್ ಆಫೀಸ್ ನಲ್ಲಿ ಮುಂದುವರೆದ ಮ್ಯಾಕ್ಸ್ ಅಬ್ಬರ. ಮೂರನೇ ದಿನವೂ ಮ್ಯಾಕ್ಸಿಮಮ್ ಕಲೆಕ್ಷನ್. ಮೂರೇ ದಿನಕ್ಕೆ ಹಲವು ದಾಖಲೆಗಳು ಉಡಿ. ಮೂವಿ ಅಂತ ಬೆಂಕಿ. ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬಾ ಸೂಪರ್. ವರ್ಷಾಂತ್ಯದಲ್ಲಿ ಅದರಲ್ಲಿಯೂ ಕ್ರಿಸ್ಮಸ್ ದಿನ ಬಿಡುಗಡೆಯಾಗಿರುವ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ವಿಕ್ರಾಂತ್ ರೋಣ ಬಳಿಕ ಅಂದ್ರೆ ಬರೋಬ್ಬರಿ 2.5 ವರ್ಷಗಳ ಸುದೀರ್ಘ ಗ್ಯಾಪ್ನ ಬಳಿಕ ಕಿಚ್ಚ ಸುದೀಪ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದು, ಕಿಚ್ಚ ಅಭಿಮಾನಿಗಳಂತೂ ಈ ಸಿನಿಮಾವನ್ನ ನೋಡಲು ಮುಗಿಬೀಳುತ್ತಿದ್ದಾರೆ. ಇನ್ನು ಮ್ಯಾಕ್ಸ್ ಸಿನಿಮಾಗೆ ಪ್ರೇಕ್ಷಕ ಮಹಾಪ್ರಭುಗಳ ಮೆಚ್ಚುಗೆಯೂ ಸಿಗ್ತಾ ಇದ್ದು, ಮೂರನೇ ದಿನವೂ ಬಾಕ್ಸ್ ಆಫೀಸ್ ನಲ್ಲಿ ಮ್ಯಾಕ್ಸ್ ಅಬ್ಬರ ಮುಂದುವರೆದಿದೆ. ನೋಡ್ಕೊಂಡು ಬೆಳಗ್ಗೆ ಚೆನ್ನಾಗಿರುತ್ತೆ ಬರ್ತಾ ಇರೋದು. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು, ಉಸಿರು ಬಿಡ್ಕೊಡು. ಹೌದು, ಬಿಡುಗಡೆಯಾಗಿ 3 ದಿನಗಳು ಕಳೆದಿದ್ರು ಮ್ಯಾಕ್ಸ್ ಅಬ್ಬರ ಮಾತ್ರ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಮೂರನೇ ದಿನವಾದ ಶುಕ್ರವಾರವೂ ಕಿಚ್ಚ ಅಭಿನಯದ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಕಲೆಕ್ಷನ್ ಮಾಡಿದ್ದು, ಗಲ್ಲಾಪೆಟ್ಟಿಗೆಯಲ್ಲಿ ಕೋಟಿ ಹಣವನ್ನ ಬಾಚಿಕೊಂಡಿದೆ. ಎಸ್, ಮ್ಯಾಕ್ಸ್ ಸಿನಿಮಾ ಕ್ರಿಸ್ಮಸ್ ದಿನ ಬಿಡುಗಡೆಯಾಗಿತ್ತು. ಕ್ರಿಸ್ಮಸ್ ರಜಾ ಹಿನ್ನೆಲೆ ಮೊದಲ ದಿನ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಆದರೆ ಮೊದಲ ದಿನಕ್ಕೆ ಹೋಲಿಸಿದ್ರೆ ಎರಡನೇ ದಿನದ ಗಳಿಕೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಇದೀಗ ಮೂರನೇ ದಿನ ಮತ್ತೆ ಮ್ಯಾಕ್ಸ್ ಹವಾ ಜಾಸ್ತಿಯಾಗಿದ್ದು, ಎರಡನೇ ದಿನಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ. ಮ್ಯಾಕ್ಸ್ ಫಸ್ಟ್ ಡೇ 300ಕ್ಕೂ ಅಧಿಕ ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತು. ಬೆಳಗ್ಗೆ 6:30ಕ್ಕೆ ಶೋಗಳು ಶುರುವಾಗಿದ್ವು. ಹೆಚ್ಚಿನ ಸಂಖ್ಯೆಯಲ್ಲಿ ಶೋಗಳನ್ನ ಕೊಡಲಾಗಿತ್ತು. ಆಕ್ಯುಪೆನ್ಸಿ 80%ಕ್ಕೂ ಹೆಚ್ಚಿತ್ತು. ಹೀಗಾಗಿ ಮೊದಲ ದಿನ ಬರೋಬ್ಬರಿ 8.70 ಕೋಟಿ ರೂಪಾಯಿಯನ್ನ ಮ್ಯಾಕ್ಸ್ ಸಿನಿಮಾ ಬಾಚಿಕೊಂಡಿತ್ತು. ಇನ್ನು ಎರಡನೇ ದಿನದ ಕಲೆಕ್ಷನ್ ಕೂಡ ಬಹಳ ಕಮ್ಮಿ ಏನಿಲ್ಲ. ಉಳಿದ ಕೆಲವು ಚಿತ್ರಗಳಿಗೆ ಹೋಲಿಸಿದ್ರೆ ಎರಡನೇ ದಿನವೂ ಒಳ್ಳೆಯ ಕಲೆಕ್ಷನ್ ಮಾಡಿತ್ತು. ಬರೋಬ್ಬರಿ 3.85 ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು. ಆದರೆ ಇದು ಮೂರನೇ ದಿನಕ್ಕೆ ಹೋಲಿಸಿದ್ರೆ ಕಡಿಮೆ. ಯಾಕಂದ್ರೆ ಮೂರನೇ ದಿನವಾಗಿರೋ ಶುಕ್ರವಾರ ಜಾಸ್ತಿಯೇ ಗಳಿಕೆ ಕಂಡಿದೆ. ಹೌದು, ನಿನ್ನೆ ಮ್ಯಾಕ್ಸ್ ಸಿನಿಮಾ 4.15 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಆ ಮೂಲಕ ಎರಡನೇ ದಿನದ ಗಳಿಕೆಯನ್ನ ಕೂಡ ಮೀರಿಸಿದೆ ನಿನ್ನೆಯ ಕಲೆಕ್ಷನ್. ಹೀಗಾಗಿ 3 ದಿನದಲ್ಲಿ ಮ್ಯಾಕ್ಸ್ ಸಿನಿಮಾ ಗಳಿಕೆ ಬರೋಬ್ಬರಿ 16.70 ಕೋಟಿ ದಾಟಿದೆ. ಇನ್ನು ಈ 3 ದಿನಗಳಲ್ಲಿ ಪ್ರೇಕ್ಷಕರಿಂದ ಒಳ್ಳೆ ಅಭಿಪ್ರಾಯವೇ ಕೇಳಿ ಬಂದಿದ್ದು, ಇವತ್ತು ಮತ್ತು ನಾಳೆ ವೀಕೆಂಡ್ ನಲ್ಲಿ ಮತ್ತಷ್ಟು ಕೋಟಿ ಬಾಚೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.